ಬೇಸಿಗೆಯ ಅವಧಿಯಲ್ಲಿ ಗ್ರಾಮೀಣ ಮತ್ತು ನಗರ ಪ್ರದೇಶದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತಲೆದೋರದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಹಾಗೂ ಸಕಾಲ ಯೋಜನೆಯಡಿ ಸ್ವೀಕರಿಸಿದ ಎಲ್ಲ ಅರ್ಜಿಗಳನ್ನು ನಿಗದಿತ ಅವಧಿಯೊಳಗೆ ಇತ್ಯರ್ಥಗೊಳಿಸಬೇಕು ಎಂದು ಮಂಡ್ಯ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದ ಮನೋಜ್ ಕುಮಾರ್ ಮೀನಾ ತಿಳಿಸಿದರು. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಮಾತನಾಡುತ್ತಾ ಜಿಲ್ಲೆಯಲ್ಲಿ ಸಕಾಲ ಯೋಜನೆಯಡಿ ಸ್ವೀಕರಿಸಿದ ಎಲ್ಲ ಅರ್ಜಿಗಳನ್ನು ನಿಗದಿತ ಅವಧಿಯೊಳಗೆ ಇತ್ಯರ್ಥಗೊಳಿಸಿ ಸಾರ್ವಜನಿಕರಿಗೆ ಸಮರ್ಪಕವಾಗಿ ಸಕಾಲ ಯೋಜನೆಯ ಸೇವೆಗಳು ಲಭ್ಯವಾಗುವಂತೆ ನೋಡಿಕೊಳ್ಳಬೇಕು ಎಂದು ತಿಳಿಸಿದರು. ಬೇಸಿಗೆಯ ಸಂದರ್ಭದಲ್ಲಿ ಕುಡಿಯುವ ನೀರಿನ ಪೂರೈಕೆ, ಜಲಜೀವನ್ ಮಿಷನ್ ಯೋಜನೆಗಳ ಪ್ರಗತಿ ಮತ್ತು ಜಾನುವಾರುಗಳಿಗೆ ಮೇವಿನ ಲಭ್ಯತೆ ಕುರಿತು ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದರು. ಜನತೆಯ ಸಮಸ್ಯೆಗಳಿಗೆ ಸ್ಪಂದಿಸಬೇಕು. ಸಾರ್ವಜನಿಕರ ಆರೋಗ್ಯ ಹಿತದೃಷ್ಟಿಯಿಂದ ಮುಂಜಾಗ್ರತಾ ಕ್ರಮವಾಗಿ ಪರೀಕ್ಷೆಗೊಳಿಸಪಡಿಸಿಯೇ ಕುಡಿಯುವ ನೀರು ಪೂರೈಸಲು ಕ್ರಮ ವಹಿಸಬೇಕು ಎಂದರು. ತೀವ್ರ ಸಮಸ್ಯೆ ಇರುವ ಗ್ರಾಮಗಳಿಗೆ ಆದ್ಯತೆ ಮೇರೆಗೆ ಟ್ಯಾಂಕರ್ ಮೂಲಕ ನೀರು ಒದಗಿಸಲು ಸೂಚಿಸಿದರು. ಸಾಲಬಾಧೆ ಅಥವಾ ಕೃಷಿ ಸಂಕಷ್ಟದಿಂದ ಆತ್ಮಹತ್ಯೆ ಮಾಡಿಕೊಂಡ ರೈತರ ಕುಟುಂಬಗಳಿಗೆ ಪರಿಹಾರ ನೀಡಬೇಕು. ಸಾಮಾಜಿಕ ಭದ್ರತೆ ಯೋಜನೆಯಡಿ ಅರ್ಹ ಫಲಾನುಭವಿಗಳಿಗೆ ವಿವಿಧ ಮಾಸಾಶನವನ್ನು ನೀಡುವಂತೆ ಸಭೆಯಲ್ಲಿ ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ ಮಾತನಾಡಿ, ಜಿಲ್ಲೆಯ ಗ್ರಾಮಾಂತರ ಪ್ರದೇಶಗಳಲ್ಲಿ ಒಟ್ಟು 289 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಬಹುದೆಂದು ಅಂದಾಜಿಸಲಾಗಿದ್ದು, ಈಗಾಗಲೇ 15 ಗ್ರಾಮಗಳಲ್ಲಿ ಖಾಸಗಿ ಕೊಳವೆ ಬಾವಿಗಳ ಮೂಲಕ ಕುಡಿಯುವ ನೀರು ಸರಬರಾಜು ಮಾಡುವ ವ್ಯವಸ್ಥೆ ಕಲ್ಪಿಸಲಾಗಿದೆ. ಉಳಿದ ಗ್ರಾಮಗಳಲ್ಲಿಯೂ ಅಗತ್ಯವಿರುವ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಜನಗಣತಿ ಕಾರ್ಯ ಜಿಲ್ಲೆಯಲ್ಲಿ ಉತ್ತಮ ಪ್ರಗತಿಯಲ್ಲಿ ಇದೆ ಎಂದು ಅವರು ತಿಳಿಸಿದರು. ಅಪರ ಜಿಲ್ಲಾಧಿಕಾರಿ ಶಿವಾನಂದ ಮೂರ್ತಿ, ಉಪ ವಿಭಾಗಾಧಿಕಾರಿಗಳಾದ ಶ್ರೀನಿವಾಸ್, ಶಿವಮೂರ್ತಿ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಚರ್ಮವಾದ್ಯ ತರಬೇತಿ ಪಡೆಯುವುದರಿಂದ ಸಂಸ್ಕೃತಿ ಉಳಿಸುವ ಜೊತೆಗೆ ಯುವಕರು ಉದ್ಯೋಗ ರೂಪಿಸಿಕೊಳ್ಳಲು ಸಹಕಾರಿಯಾಗಿದೆ ಎಂದು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕಿ ಡಾಕ್ಟರ್ ಕೆಎಂ ವಸುಂಧರಾ ತಿಳಿಸಿದರು. ಮದ್ದೂರು ತಾಲೂಕಿನ ಚಾಮನಹಳ್ಳಿ ಲಿಡ್ಕರ್ ಭವನದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ ಬೆಂಗಳೂರು, ಅಖಿಲ ಕರ್ನಾಟಕ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಸಂಘಗಳ ಒಕ್ಕೂಟ, ಕರ್ನಾಟಕ ಜಾನಪದ ಪರಿಷತ್ ಇವರ ವತಿಯಿಂದ ಸೋಮವಾರ ಸಂಜೆ ಆಯೋಜಿಸಿದ್ದ ಚರ್ಮವಾದ್ಯ ತರಬೇತಿ ಕಾರ್ಯಾಗಾರದ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿ ತರಬೇತಿ ಪಡೆದವರಿಗೆ ಪ್ರಶಸ್ತಿ ಪತ್ರ ಹಾಗೂ ಚರ್ಮವಾದ್ಯಗಳನ್ನು ವಿತರಣೆ ಮಾಡಿದರು. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮವು ಪರಿಶಿಷ್ಟ ಜಾತಿಯ ಚರ್ಮ ಕುಶಲಕರ್ಮಿಗಳು ಆರ್ಥಿಕ ಮತ್ತು ಸಾಮಾಜಿಕ ಸಬಲೀಕರಣಕ್ಕಾಗಿ ಕಾರ್ಯನಿರ್ವಹಿಸುತ್ತಿದೆ. ಇದು ಸಮಾಜ ಕಲ್ಯಾಣ ಇಲಾಖೆಯಡಿ ಕಾರ್ಯನಿರ್ವಹಿಸುತ್ತಿದ್ದು, ಕೌಶಲ್ಯ ತರಬೇತಿ, ಸಾಲ ಸೌಲಭ್ಯ ಮತ್ತು ಚರ್ಮ ಉತ್ಪನ್ನಗಳ ಮಾರುಕಟ್ಟೆ ಅವಕಾಶಗಳನ್ನು ಒದಗಿಸುತ್ತದೆ ಎಂದರು. ಜೊತೆಗೆ ಅದೇ ಈ ಸಮುದಾಯ ಭವನ ಕೂಡ ಇಲ್ಲಿಗೆ ಉದ್ಘಾಟನೆ ಆಗಿದೆ. ನಾವೆಲ್ಲ ಬರ್ತಿದ್ದೀವಿ, ಅದಕ್ಕೆ ಸಾಕ್ಷಿಯಾಗಿಲ್ಲ. ಈ ಸಮುದಾಯ ಭವನನ ಈ ದಿನದಿಂದ ನಾವು ಚಾಮನಹಳ್ಳಿ ಜನತೆಯ ಯಾವುದೇ ಕಾರ್ಯಕ್ರಮಗಳಿಗೆ ಇದು ದೊರೆಯುತ್ತೆ. ನಾವು ಹ್ಯಾಂಡ್ ಓವರ್ ಮಾಡ್ತೀವಿ ನಾವು ಸಂಘಟನೆ ಅವ್ರಿಗೆ. ಅವ್ರ ಮೂಲಕ ಇದನ್ನ ಯಾವುದೇ ಕಾರ್ಯಕ್ರಮಗಳಿಗೆ ನೀವು ಬಳಸ್ಕೊಳ್ಬೋದು. ಉಚಿತವಾಗಿ ಈ ಕಾರ್ಯಕ್ರಮ ಮಾಡಲಿಕ್ಕೆ ಎಲ್ಲ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಇದನ್ನು ಅದ್ಭುತವಾಗಿ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದ್ದಾರೆ. ಎಲ್ಲ ಸೇರಿಕೊಂಡು ಭಾಳ ಖುಷಿ ಆಗ್ತದೆ. ಭಾಳ ತರಬೇತಿದಾರ ಸಿ ಮಂಜುನಾಥ್ ಮಾತನಾಡಿ, ತರಬೇತಿ ಪಡೆದ ಯುವಕರಿಗೆ ಹಲವು ರೀತಿಯ ಅವಕಾಶಗಳು ಹುಡುಕಿಕೊಂಡು ಬರುತ್ತವೆ. ಇದರ ಪ್ರಯೋಜನ ಪಡೆದು ಉತ್ತಮ ಜೀವನ ರೂಪಿಸಿಕೊಳ್ಳಬೇಕೆಂದರು. ಚರ್ಮವಾದ್ಯ ತರಬೇತಿ ಕಾರ್ಯಕ್ರಮವನ್ನು ಫೆಬ್ರವರಿಯಲ್ಲಿ ನಿಮಗೆ ಗೊತ್ತಿರ್ಬೋದು, ನಮ್ಮ ನಾಡು, ನಮ್ಮ ದೇಶ, ನಮ್ಮ ಸಂಸ್ಕೃತಿ ಎಲ್ಲಿದೆ ಅಂದರೆ ಕಲೆಗಳಲ್ಲಿ. ಈ ಒಂದು ಕಲೆಗಳನ್ನು ನಾವು ನಮ್ಮ ಜೀವನದಲ್ಲಿ ಯಾಕೆ ಅಳವಡಿಸಬೇಕು ಅಂದರೆ ಅವರ ಹೇಳಿದ್ರು ತುಂಬ ಚೆನ್ನಾಗಿ ಹೇಳಿದರು. ನಮ್ಮ ಮಾನಸಿಕ ಒತ್ತಡವನ್ನು
ಅಖಿಲ ಕರ್ನಾಟಕ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಸಂಘ ಚಾಮನಹಳ್ಳಿ ಮಂಜು ಮಾತನಾಡಿ, 1 ತಿಂಗಳ ಕಾಲ ನಡೆದ ತರಬೇತಿ ಕಾರ್ಯಾಗಾರದಲ್ಲಿ ಹಲವಾರು ಯುವಕರು ಅತ್ಯಂತ ಆಸಕ್ತಿಯಿಂದ ತರಬೇತಿ ಪಡೆದರು ಎಂದು ಹರ್ಷ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ನಿಗಮದ ಜಿಲ್ಲಾ ಸಂಚಾಲಕ ಚೇತನ್, ಮುಖಂಡರಾದ ಪುಟ್ಟರಂಗಯ್ಯ, ಗುರುರಾಜ್, ಕಿರಣ್, ಲತಾ ಕುಮಾರಿ, ಹನುಮಂತು, ಆನಂದ್, ವಿನಯ್, ಕೇಶವ ಸೇರಿದಂತೆ ಇತರರು ಇದ್ದರು. ವಿಧಾನ ಪರಿಷತ್ ಮಾಜಿ ಸದಸ್ಯ ಕೆಟಿ ಶ್ರೀಕಂಠೇಗೌಡರ 72ನೇ ಹುಟ್ಟುಹಬ್ಬ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬ ಆಚರಣೆ ನಡೆಸಲಾಯಿತು. ಗಿಡ ನೆಟ್ಟು ನೀರೆರೆದು ಅರ್ಥಪೂರ್ಣವಾಗಿ ಹುಟ್ಟುಹಬ್ಬ ಆಚರಣೆ ಮಾಡಲಾಯಿತು. ಮಂಡ್ಯದ ಶಿವನಂಜಪ್ಪ ಪಾರ್ಕ್ನ ದೇವರಕಾಡು ಉದ್ಯಾನವನದಲ್ಲಿ ಕಾರ್ಯಕ್ರಮ ನಡೆಯಿತು. ದೇವರಕಾಡು ಬಳಗ ಸೇರಿ ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜನೆ. ಬೆಂಗಳೂರು ಕಿಮ್ಸ್ ಆಸ್ಪತ್ರೆಯ ತಜ್ಞ ವೈದ್ಯರಿಂದ ಆರೋಗ್ಯ ತಪಾಸಣೆ ನಡೆಯಿತು. ಬಳಿಕ ಕೇಕ್ ಕತ್ತರಿಸಿ ಕೆಟಿಎಸ್ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ಇದೇ ವೇಳೆ ಪೌರ ಕಾರ್ಮಿಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಅಲ್ಲಿ ಹೋಗಿದ್ದಪ್ಪ ಚೇತನಲ್ಲಿ ಅಲ್ಲಿಗೆ ಹೋಗಿದೆ ಆಯಿತು ಸರ್. ಕೊಟ್ರಾ? ಏನು ಕೊಟ್ಟರು? ಎಪ್ಪತ್ತ 2ಕ್ಕೆ ಕಾಲಿಡ್ತಿರುವ ಈ ದಿನ ಇಡೀ ನಾಗರಿಕರನ್ನು ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಬೆಳಗಿನಿಂದ ಆರೋಗ್ಯ ತಪಾಸಣೆ ಶಿಬಿರ, ಬೆಂಗಳೂರಿನ ಯಶವಂತ ಕಿಮ್ಸ್ ಆಸ್ಪತ್ರೆಯಿಂದ 33 ಜನ ವೈದ್ಯರ ತಂಡ ಇಲ್ಲಿ ಆಗಮಿಸಿದೆ. ಈಗಾಗಲೇ ಅವರು ಪರೀಕ್ಷಾ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದಾರೆ. ಅದರ ಜೊತೆಗೆ ಸುಮಾರು 18 ಜನ ಪೌರ ಕಾರ್ಮಿಕರಿಗೆ ನಾಗರಿಕ ಸನ್ಮಾನವನ್ನು ಇವತ್ತು ಮಾಡ್ತಾ ಇದ್ದೇವೆ. ಅವರಿಗೆ ಉಡುಗೆ ತೊಡುಗೆಗಳನ್ನು ಕೊಟ್ಟು, ಅದರ ಜೊತೆಗೆ ಸಂಜೆ ಇವತ್ತು ಸುಮಾರು 20 ಕಲಾವಿದರಿಂದ ಹಾಡುಗಾರಿಕೆ ಕಾರ್ಯಕ್ರಮ ಇದೆ. ಬೆಳಗ್ಗೆ ತಿಂಡಿ ಕಾರ್ಯಕ್ರಮ, ಮಧ್ಯಾಹ್ನ ಊಟ ಮತ್ತು ಸಂಜೆ ತಿಂಡಿ, ಇಷ್ಟು ಇಡೀ ದಿನ ಈ ದೇವರ ಕಾಡಿನಲ್ಲಿ ಎಲ್ಲ ಕಾರ್ಯಕ್ರಮದ ಜೊತೆಗೆ ಈ ದೇವರ ಕಾಡಿನ ಉಸಿರೇ ಗಿಡಮರಗಳು. ಇವತ್ತು ಮತ್ತೆ 9 ಹೊಸ ಗಿಡಗಳು ವಿನೂತನ ಗುಜರಾತಿಂದ ತರಿಸಿರ್ತಕ್ಕಂಥ ಗಿಡಗಳನ್ನು ನೆಡುವಂಥ ಕಾರ್ಯಕ್ರಮವನ್ನು ಈಗಾಗಲೇ ನೆರವೇರಿಸಿದ್ದೇವೆ. ಹಾಗಾಗಿ ಇಡೀ ದಿನ ಇವತ್ತು ಅತ್ಯಂತ ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮ ಆಚರಿಸಬೇಕು ಅನ್ನೋಂಥ ದಿಶೆಯಲ್ಲಿ ನಮ್ಮ ದೇವರ ಕಾಡು ಬಳಗ, ಕರ್ನಾಟಕ ಸಂಘ, ಚಿತ್ರಕೂಟ ಮತ್ತು ಡೇವಿಡ್ ಸುಗಮ ಸಂಗೀತ ಅಕಾಡೆಮಿ 10 ಸಂಸ್ಥೆಗಳು ಸೇರಿಕೊಂಡು ನಂಜಮ್ಮ ಮೋಚಗೌಡ ಚಾರಿಟಬಲ್ ಟ್ರಸ್ಟ್ ಸೇರಿದಾಗೆ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಅನಂತ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೇನೆ. ಕಾರ್ಯಕ್ರಮದಲ್ಲಿ ಕೆಟಿ ಹನುಮಂತು, ಮಹದೇವಸ್ವಾಮಿ, ಉಮೇಶ್, ಜಯರಾಮ್, ರಾಧಾಕೃಷ್ಣ, ಕೇಶವಮೂರ್ತಿ, ಪ್ರಕಾಶ್, ಕೃಷ್ಣೇಗೌಡ, ಸುಬ್ರಹ್ಮಣ್ಯ, ತುಳಸಿದಾರ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಕಾರ್ಮಿಕ ವಿರೋಧಿ ನೀತಿಗಳನ್ನು ಖಂಡಿಸಿ ಮಂಡ್ಯದ ಸಂಜಯ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಸಿಐಟಿಯು ಸೇರಿ ಕಾರ್ಮಿಕ ಸಂಘಟನೆಗಳಿಂದ ಪ್ರತಿಭಟನೆ ನಡೆಯಿತು. ಬಲಿದಾನಗಳಿಂದ ಪಡೆದ 44 ಕಾರ್ಮಿಕ ಕಾನೂನುಗಳು ಉಳಿಯಲೇಬೇಕು. 44 ಕಾರ್ಮಿಕ ಕಾನೂನುಗಳು ಕಾರ್ಮಿಕರನ್ನು ಕಡೆಗಣಿಸುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಕಾರ್ಮಿಕರನ್ನು ನಿರ್ಲಕ್ಷಿಸುತ್ತಿರುವ ಕೇಂದ್ರದ ನರೇಂದ್ರ ಮೋದಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಕಾರ್ಮಿಕರೆಂದು ಗುಲಾಮರಲ್ಲ. ಕಾರ್ಮಿಕ ಕಾನೂನುಗಳು ಉಳಿಯಲೇಬೇಕು. ತ್ಯಾಗ ಬಲಿದಾನಗಳಿಂದ ಪಡೆದ 44 ಕಾರ್ಮಿಕ ಕಾನೂನುಗಳು ಉಳಿಯಲೇಬೇಕು. ಮಾಲೀಕರ ಕಾಲುಬುಡಕ್ಕೆ ಹಾಕುತ್ತಿರುವ 4 ಲೇಬರ್ ಕೋಡ್ ರದ್ದಾಗಲಿ. ಕಾರ್ಮಿಕರ
ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಕಾರ್ಮಿಕ ಸಮಿತಿಗಳ ಪ್ರತಿ ಸುಟ್ಟು ಆಕ್ರೋಶ ವ್ಯಕ್ತಪಡಿಸಲಾಯಿತು. ಕಾರ್ಮಿಕ ವಿರೋಧಿ ನೀತಿಗಳನ್ನು ಜಾರಿ ಮಾಡಲು ಕೇಂದ್ರ ಸರ್ಕಾರ ಹೊರಟಿದೆ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಒತ್ತಡ ಹಾಕ್ತಾ ಇದೆ. ಪ್ರಧಾನಿ ಮೋದಿ ಅವರು ಕಾರ್ಮಿಕ ವಿರೋಧಿ ನೀತಿ ಅನುಸರಿಸ್ತಾ ಇದ್ದಾರೆ. ತಕ್ಷಣವೇ ಈ ಕಾರ್ಮಿಕ ನೀತಿಗಳನ್ನು ರದ್ದುಪಡಿಸುವಂತೆ ಆಗ್ರಹ ವ್ಯಕ್ತಪಡಿಸಲಾಯಿತು. ದೇಶಾದ್ಯಂತ ಈ ದಿನ ಕಾರ್ಮಿಕರ ವಿರುದ್ಧ ಏನು ಅಧಿಸೂಚನೆಯನ್ನು ಪ್ರಕಟ ಮಾಡಿದೆ ಕೇಂದ್ರ ಸರ್ಕಾರ, ಅದರ ವಿರುದ್ಧ ಇವತ್ತು CITU ಸಂಘಟನೆ ಅಧಿಸೂಚನೆಯ ಪ್ರತಿಗಳನ್ನು ಸುಡುವ ಮೂಲಕ ಕಾರ್ಮಿಕ ಸಮಿತಿ ರದ್ದಾಗಬೇಕು, ಕಾರ್ಮಿಕರ ಪರ ಕಾನೂನುಗಳು ಉಳಿಬೇಕು ಅಂತೇಳಿ ಆಗ್ರಹವನ್ನು ನಾವು ಮಾಡ್ತಾ ಇದ್ದೇವೆ. ಮೋದಿ ಸರ್ಕಾರ ಕಳೆದ 2019 ಕರಾಳ ಸಂದರ್ಭದಲ್ಲೂ ಕೂಡ ಅವರು ಪಾರ್ಲಿಮೆಂಟಲ್ಲಿ ಸುಗ್ರೀವಾಜ್ಞೆ ಮೂಲಕ ಜಾರಿಗೆ ತಂದರು. 29 ಕಾನೂನುಗಳನ್ನು, ಕಾರ್ಮಿಕ ಕಾನೂನುಗಳು, ತ್ಯಾಗ ಬಲಿದಾನದಿಂದ ಪಡ್ಕೊಂಡು ಬಂದಂಥ ಕಾನೂನನ್ನು ರದ್ದು ಮಾಡಿದ್ರು. 4 ಲೇಬರ್ ಕೋಡ್ ಮಾಡಿದ್ರು. ಆ ಪ್ರಕಾರ ಕನಿಷ್ಠ ವೇತನ ಸಿಗೋದಿಲ್ಲ, ಸಂಘ ಕಟ್ಟುವ ಹಕ್ಕಿರೋದಿಲ್ಲ, ಕೆಲಸಕ್ಕೆ ಭದ್ರತೆ ಇರೋದಿಲ್ಲ. ಯಾವಾಗಂದ್ರೆ ಅವಾಗ ಕೆಲಸದಿಂದ ತೆಗೆಯುವಂಥ ಪ್ರಕ್ರಿಯೆಗಳಿಗೆ ಕಾರ್ಮಿಕರನ್ನ ದೂಡುವ ಗುಲಾಮಗಿರಿ ಹತ್ತ ಇವತ್ತು ಬಂಡವಾಳಶಾಹಿ ಮಾಲೀಕ ವರ್ಗಕ್ಕೆ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ಕಾರ್ಮಿಕ ಕಾನೂನುಗಳಿಗೆ ತಿದ್ದುಪಡಿಯನ್ನು ತಂದು 4 ಲೇಬರ್ ಕೋಡ್ ಮಾಡಿದ್ದಾರೆ. ಅದು ಅತ್ಯಂತ ಅಪಾಯಕಾರಿ. ಹಾಗಾಗಿ CITU ಅತಿ ಉಗ್ರವಾಗಿ ಖಂಡನೆ ಮಾಡುತ್ತೆ, ಖಂಡಿಸುತ್ತೆ. ಈ ಕೂಡಲೇ ಅಧಿಸೂಚನೆ ರದ್ದಾಗಬೇಕು. ಮತ್ತು ದೇಶಾದ್ಯಂತ ಎಲ್ಲ ರಾಜ್ಯ ಸರ್ಕಾರಗಳ ಮೇಲೆ ಮೋದಿ ಸರ್ಕಾರ, BJP ಸರ್ಕಾರ ಒತ್ತಡ ಹಾಕ್ತಾ ಇದೆ, ಕಾರ್ಮಿಕರ ವಿರುದ್ಧ ಈ ನಿಯಮಾವಳಿಯನ್ನು ಜಾರಿ ಮಾಡಿ ಅಂತ. ಖಂಡಿತ ರಾಜ್ಯ ಸರ್ಕಾರ ಕೇರಳ ಮಾದರಿಯನ್ನು ಅನುಸರಿಸಬೇಕು. ಕೇರಳದಲ್ಲಿ ನಿವೃತ್ತ ನ್ಯಾಯಮೂರ್ತಿಗಳಾದ ಎಲ್ಲಿ ಗೋಪಾಲ್ ಗೌಡರ ಅಧ್ಯಕ್ಷತೆಯಲ್ಲಿ ಕಮಿಟಿಯನ್ನು ಮಾಡಿ ಇವತ್ತು ಕಾರ್ಮಿಕ ಕಾನೂನು ಉಳಿಬೇಕು ಅಂತೇಳಿ ಕೇರಳ ಸರ್ಕಾರ ಕೈಗೆತ್ತಿಕೊಂಡಿದೆ. ಅದೇ ಮಾದರಿಯಲ್ಲಿ ಸಿದ್ದರಾಮಯ್ಯ ಸರ್ಕಾರ ಕೇಂದ್ರ ಸರ್ಕಾರದ ಲೇಬರ್ ಕೋಡನ್ನು ಜಾರಿ ಮಾಡಬಾರ್ದು. ಅವರು ಕಾನೂನುಗಳು ಏನು ಹಿಂದೆ ಉಳಿದಿತ್ತು, ಅದು ಭವಿಷ್ಯ ನಿಧಿ ಕಾನೂನು, ಕನಿಷ್ಠ ವೇತನ ಕಾನೂನು, ಸಂಘ ಕಟ್ಕೊಳ್ಳುವಂಥ ಹಕ್ಕು, ಹಾಗೆಯೇ ESI ಕಾನೂನು, ಬೋನಸ್ ಕಾನೂನು ಮತ್ತು ಸಮಾನ ಕೆಲಸಕ್ಕೆ ಸಮಾನ ವೇತನ ಕಾನೂನು, ಇವೆಲ್ಲವೂ ಕೂಡ ಉಳಿಬೇಕು. ಇವತ್ತು ಮಹಿಳಾ ದುಡಿಮೆಗಾರರನ್ನ ಅತ್ಯಂತ ಅಪಾಯಕಾರಿ ಕೆಲಸಗಳಲ್ಲಿ ದುಡಿಸ್ಕೊಳ್ಳಿಕ್ಕೆ ಕಾನೂನನ್ನು ತಂದಿದ್ದಾರೆ. 12 ಗಂಟೆ 14 ಗಂಟೆ ದುಡಿಮೆ ಮಾಡಬೇಕು ಅಂತೇಳಿ ಕಾನೂನನ್ನು ತರ್ತಾ ಇದ್ದಾರೆ. ಇದು ಅತ್ಯಂತ ಅಪಾಯ ಮಾತ್ರ ಅಲ್ಲ, ಇದು ಕಾರ್ಮಿಕ ವರ್ಗವನ್ನು ಬಂಡವಾಳಶಾಹಿಗಳ ಕಾಲಬುಡಕ್ಕೆ ನೂಕುವಂಥ ಒಂದು ವ್ಯವಸ್ಥಿತ ಹುನ್ನಾರ, ಶೋಷಣೆಯನ್ನು ಹೆಚ್ಚು ಮಾಡುವಂಥ ವ್ಯವಸ್ಥಿತ ಹುನ್ನಾರ ಆಗಿರೋದ್ರಿಂದ ಇದನ್ನು ಅತಿ ಉಗ್ರವಾಗಿ ಖಂಡನೆ ಮಾಡ್ತೇವೆ. CITU ಇಡೀ ದೇಶವ್ಯಾಪಿ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಅಧಿಸೂಚನೆ 8ನೇ ತಾರೀಕು ಏನು ಹೊರಡಿಸಿದ್ದಾರೆ, ಅಂತಿಮ ಅಧಿಸೂಚನೆ, ಅದು ಜಾರಿಯಾಗಲಿಕ್ಕೆ ಬಿಡೋದಿಲ್ಲ. ಯಾಕೆಂತೇಳಿದ್ರೆ ಕಾರ್ಮಿಕ ವರ್ಗ ಈ ದೇಶದ ಸಂಪತ್ತನ್ನು ಸೃಷ್ಟಿ ಮಾಡುವಂಥವ್ರು ರೈತರು, ಕಾರ್ಮಿಕರ ವಿರುದ್ಧ ಈ ಕಾನೂನು ಬರ್ತಾ ಇದೆ ಅಂತೇಳಿದ್ರೆ ಮಾಲೀಕರು ಮಾತ್ರ ಮುಖ್ಯ ಮೋದಿಯವರಿಗೆ, ಕಾರ್ಮಿಕರಲ್ಲ, ದುಡಿಯೋ ವರ್ಗ ಅಲ್ಲ. ಆದರೆ ದುಡಿಯೋ ವರ್ಗದ ಜನರ ಶ್ರಮದ ಹಣದಲ್ಲಿ, ಅವರ ತೆರಿಗೆ ಹಣದಲ್ಲಿ ಇವರು ವಿದೇಶಗಳನ್ನ ಸುತ್ತುತ್ತಾ ಇದ್ದಾರೆ. ಆದರೆ ಇವತ್ತಿಲ್ಲಿ ಪೆಟ್ರೋಲ್ ಡೀಸೆಲ್ ಬಳಸಬಾರ್ದು ಅಂತ ಹೇಳುವ ಒಂದು ರೀತಿಯ ಅಪಹಾಸ್ಯದ ಹೇಳಿಕೆಗೆ ಮೋದಿ ಸರ್ಕಾರ ನಿಂತಿದೆ. ಹಾಗಾಗಿ ಮೋದಿಯವರಿಗೆ ನಾವು ಮತ್ತೊಮ್ಮೆ ಖಡಕ್ ಎಚ್ಚರಿಕೆ ಕೊಡ್ತೇವೆ. ಇದು ಕಾರ್ಮಿಕರ ಬೆವರಿಂದ ಬಂದಿರುವಂಥ ಕಾನೂನು. ಪ್ರತಿಭಟನೆಯಲ್ಲಿ ಕುಮಾರಿ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕ ಮತ್ತು ಚುಟುಕ ಸಾಹಿತ್ಯ ಪರಿಷತ್ ಮಂಡ್ಯ ತಾಲೂಕು ಘಟಕ ಇವರ ಸಂಯುಕ್ತಾಶ್ರಯದಲ್ಲಿ ವಿಶ್ವ ತಾಯಂದಿರ ದಿನ 2026ರ ಕಾರ್ಯಕ್ರಮವನ್ನು ಮಂಡ್ಯ ನಗರದ ಸೇವಾ ಕಿರಣ ವೃದ್ಧಾಶ್ರಮದಲ್ಲಿ ಸಸಿಗೆ ನೀರು ಹಾಕುವ ಮುಖಾಂತರ ಹಿರಿಯ ವಕೀಲ ಕಾಂಗ್ರೆಸ್ ಮುಖಂಡ ಎಂ ಗುರುಪ್ರಸಾದ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ತಾಯಿಯೇ ದೇವರು, ಜಗತ್ತಿನಲ್ಲಿ ತಾಯಿಯ ನಿಷ್ಕಲ್ಮಶ ಪ್ರೀತಿಗೆ ಬೆಲೆ ಕಟ್ಟಲಾಗದು. ತನ್ನ ಮಕ್ಕಳಿಗಾಗಿ ಎಂತಹ ತ್ಯಾಗಕ್ಕೂ ಸಿದ್ಧಳಿರುವ ತಾಯಿಯ ಋಣ ತೀರಿಸಲು ಸಾಧ್ಯವಿಲ್ಲ. ಆಕೆಯ ಪ್ರೀತಿ ಮಮತೆಗೆ ಬೆಲೆ ಕಟ್ಟಲು ಕೂಡ ಸಾಧ್ಯವಿಲ್ಲ ಎಂದರು. ವಿಶ್ವ ತಾಯಂದಿರ ದಿನಾಚರಣೆ 1908ರಲ್ಲಿ ತಾಯಿ ಜಗತ್ತಿನ ಅಮೇರಿಕದಲ್ಲಿ ಒಬ್ಬರು ದೇಶದ ಒಬ್ಬ ಕಾರ್ಯಕರ್ತರು ಅವರ ತಾಯಿಯನ್ನು ಭಾಳ ಪ್ರೀತಿಯಿಂದ ಯಾವುದೋ ಒಂದು ಸಂದರ್ಭದಲ್ಲಿ ಗೌರವಿಸುವಂಥ ದೃಷ್ಟಿಯಿಂದ 1908ರಲ್ಲಿ ಈ ಜಗತ್ತಿನಲ್ಲಿ ಒಂದು ವಿಶ್ವ ತಾಯಂದಿರ ದಿನಾಚರಣೆಯನ್ನು ಸ್ಥಾಪನೆ ಮಾಡ್ತಾರೆ. ಅದಾದ ನಂತರ 1914, 16, 17 ಹೀಗೆ ಅದು ಹೊಸ ರೂಪ ತಗೊಂಡು ಇಡೀ ಜಗತ್ತಿನಾದ್ಯಂತ ಇವತ್ತು ತಾಯಂದಿರ ದಿನಾಚರಣೆ ಆಚರಣೆ ಮಾಡ್ತಾಯಿದ್ದಾರೆ. ತಾಯಿ ಅಂದರೆ ಮೊದಲನೇ ದೇವರು ಅಲ್ವಾ. ಇವತ್ತು ತಾಯಿಗೆ ಯಾವುದೇ ದೇವ್ರನ್ನ ನಾವು ಹೋಲಿಕೆ ಮಾಡುವಂಥದ್ದಿಲ್ಲ. ನಮಗೆ ಜನ್ಮ ಕೊಟ್ಟಿರ್ತಕ್ಕಂಥವ್ರು ತಾಯಿ, ನಮ್ಮನ್ನೆಲ್ಲ ಭೂಮಿಗೆ ತಂದಿರ್ತಕ್ಕಂಥವ್ರು, ಯಾವುದು ಹೆಣ್ಣಾಗಲಿ ಗಂಡಾಗಲಿ ಮಂಗಳಮುಖ್ಯರಾಗಲಿ ಇಡೀ ಮನುಕುಲವನ್ನು ಈ ಭೂಮಿಗೆ ಇಳಿಸಿರ್ತಕ್ಕಂಥವ್ರು ತಾಯಿ ಅಲ್ವಾ. ಹಾಗಾಗಿ ತಾಯಿಯೇ ದೇವರು ಅಂತಕ್ಕಂಥ ಒಂದು ಸಿನಿಮಾನೂ ತೆಗೆದಿದ್ದಾರೆ, ತಾಯಿಯೇ ದೇವರು ಅಂತ. ಅದು ನೋಡಿದ್ರೆ ಕಣ್ಣೀರು ಬರ್ತದೆ. ಎಷ್ಟು ಚೆನ್ನಾಗಿ ಆ ಹೀರೋ ಅವರೆಲ್ಲ ಆ ಸಂದರ್ಭದಲ್ಲಿ ಆ ತಾಯಿನ ಮಾತಾಡಿಸುವಂಥ ಡೈಲಾಗ್ಸ್ ಆಗ್ಬೋದು, ಮಾತು ನೋಡಿದ್ರೆ
ಇವತ್ತು ದಿವಸ ಎಂಥವ್ರು ಅದಕ್ಕೆ ಹೇಳ್ತಾರೆ ತಾಯಿ ಕರಳು ಅಂತ. ಎಂಥ ಸಂದರ್ಭ ಯಾರು ಏನೇ ತಪ್ಪು ಮಾಡಿದ್ರು ಸಹ ತಾಯಿ ಕ್ಷಮಿಸ್ತಾಳೆ ಅಂತಕ್ಕಂಥ ಮಾತು. ಹಾಗಾಗಿ ವಿಶ್ವ ತಾಯಂದಿರ ದಿನಾಚರಣೆ ಜಗತ್ತಿನ ಎಲ್ಲ ಕಡೆ ಆಚರಣೆ ಮಾಡ್ತಾಯಿದ್ದಾರೆ. ತಾಯಿ ಅಂತಕ್ಕಂಥದ್ದನ್ನ ಯಾವುದಕ್ಕೂ ವರ್ಣನೆ ಮಾಡುವಂಥದ್ದಿಲ್ಲ. ಹಾಗಾಗಿ ಇಲ್ಲಿ ಸಾಕಷ್ಟು ಜನ ತಾಯಂದಿರೇ ಸೇರಿದಿರಿ. ನಾವು ಯಾವುದೋ ಒಂದು ಕಾನೂನಿನ ಅಂಶದಿಂದ ಮೈ ಮರೆತು ಇರುವ ಆಸ್ತಿಯೆಲ್ಲ ನಾವು ಬರ್ಕೊಟ್ಬಿಟ್ಟು ಇವತ್ತು ದಿವಸ ನಾವು ವೃದ್ಧಾಶ್ರಮಕ್ಕೆ ಬಂದು ಸೇರೋಂಗಾಗಿದೆ. ಆದರೆ ತಪ್ಪು ನಿಮಿಷ ಶಿಕ್ಷೆ ವರ್ಷ ಅಂತಕ್ಕಂಥದ್ದು. ಯಾವುದೇ ತಾಯಂದಿರಾಗ್ಬೋದು, ವಯೋವೃದ್ಧರಾಗ್ಬೋದು, ಪೋಷಕರಾಗ್ಬೋದು, ನಾವು ಜೀವಿತಾವಧಿ ಇರುವವರೆಗೂ ಸಹ ಆಸ್ತಿ ನಮ್ಮ ಕೈಲೇ ಇರಬೇಕಾಗ್ತದೆ ಅಲ್ವಾ. ನಾವು ಕಾನೂನಿನ ಜ್ಞಾನವನ್ನು ತಿಳ್ಕೋಬೇಕಾಗ್ತದೆ. ಜನಸಾಮಾನ್ಯರಿಗೆ ಕಾನೂನಿನ ಅರಿವು ಮತ್ತು ನೆರವು ಅಂತಕ್ಕಂಥದ್ದು. ಆ ಕಾನೂನಿನ ಅರಿವು ಮತ್ತು ನೆರವು ಇಲ್ಲದೇ ಇದ್ದರೆ ಇಲ್ಲಿ ನೆರವನ್ನು ಪಡಿಬೇಕಾಗ್ತದೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಹಣ್ಣು ಸಿಹಿ ವಿತರಣೆ ಮಾಡಿದ ಮಮತಾ ನರ್ಸಿಂಗ್ ಹೋಮ್ ಹಿರಿಯ ವೈದ್ಯ ಡಾಕ್ಟರ್ HC ಆನಂದ್ ಮಾತನಾಡಿ, ತಂದೆ ತಾಯಿ ದೇವರಿದ್ದಂತೆ ತಾಯಂದಿರು ಬದುಕಿದ್ದ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಅವರಿಗೆ ಪ್ರೀತಿ, ವಿಶ್ವಾಸ, ಗೌರವ ಸಲ್ಲಿಸಬೇಕು ಎಂದರು. ಇದರ ಮಹತ್ವ ಏನು, ತಾಯಿಯ ಮಹತ್ವ ಏನು ಅನ್ನೋದನ್ನು ಜನರಿಗೆ ತಿಳಿಸ್ಬೇಕಾದ್ರೆ ಇಂತಹ ಕಾರ್ಯಕ್ರಮಗಳು ಅಗತ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಇದು ನಮ್ಮ ಲಾಯರ್ ಹೇಳಿದಾಗೇ ಇದು ಮೊದಲು ಶುರುವಾದದ್ದು 1914ರಲ್ಲಿ. ಆವಾಗ ಅಮೆರಿಕದಲ್ಲಿ ಹೆಸರು ನಮಗೆ ಮರ್ತೋಗಿದೆ, ಜಾರ್ವಿಸ್ ಅನ್ನೋರು ಒಂದು ಪ್ರಯತ್ನ ಮಾಡ್ತಾರೆ. ತಮ್ಮ ತಾಯಿಗೆ ಕೃತಜ್ಞತೆ ಸಲ್ಲಿಸಬೇಕಾದ್ರೆ ಅದು ಏನಾದರೂ ಒಂದು ದಿವಸವನ್ನು ಒಂದು ವರ್ಷದಲ್ಲಿ ಅದಕ್ಕೋಸ್ಕರ ಮೀಸಲಿಡಬೇಕು ಅಂತ ಹೋರಾಟ ಮಾಡ್ತಾರೆ. ಈ ಹೋರಾಟಕ್ಕೆ ಆಗಿನ ಅಧ್ಯಕ್ಷರಾದಂಥ ವಿಲ್ಸನ್ ಅವರು ಇವರ ಹೋರಾಟಕ್ಕೆ ಮಣಿದು ವರ್ಷದಲ್ಲಿ ಒಂದು ದಿವಸ ಈ ತಾಯಂದಿರ ದಿನಾಚರಣೆಗೆ ಮೀಸಲಿಡಬೇಕು ಅಂತ ಒಂದು ಘೋಷಣೆ ಮಾಡ್ತಾರೆ. ಅದೇ ರೀತಿ ಮೇ 2ನೇ ಭಾನುವಾರ, ಪ್ರತಿ ವರ್ಷ ಮೇ 2ನೇ ಭಾನುವಾರ ಈ ಕಾರ್ಯಕ್ರಮನ ಮಾಡಬೇಕು ಅಂತ ಅಮೆರಿಕದಲ್ಲಿ ಘೋಷಿಸ್ತಾರೆ. ಅದು ಕಾಲಕ್ರಮೇಣ ಅಮೆರಿಕ ಒಂದೇ ಅಲ್ಲ, ಪ್ರಪಂಚದಾದ್ಯಂತ ಈ ತಾಯಂದಿರ ದಿನಾಚರಣೆ ಶುರುವಾಯಿತು. ಅವರು ಹೇಳಿದಾಗೆ ತಾಯಿಯೇ ಕಣ್ಣಿಗೆ ಕಾಣುವ ದೇವರು ಅಂತ ಹೇಳಿದ್ರೆ, ತಾಯಿ ಮಗು ಎದ್ದ ತಕ್ಷಣ ಅದು ಮಲಗೋ ತನಕ ತಾಯಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ತಾಯಿ ನೋಡ್ಕೊಳ್ತಾರೆ. ತಾಯಿ ಅದಕ್ಕೆ ತಂದೆ ಬೇರೆ ಕೆಲಸಕ್ಕೆ ಹೋಗಿರ್ತಾರೆ. ಸಂಸಾರದ ಹೊಣೆ, ತಾಯಿ ಮಕ್ಕಳ ಹೊಣೆ ಎಲ್ಲ ಸಹ ತಾಯಿ ಮೇಲೆ ಬೀಳುತ್ತೆ. ಸೊ ಬೆಳಗ್ಗೆ ಹೇಳ್ತು ಅಂದರೆ ಮಗು ಏನೇ ತೊಂದರೆ ಇದ್ದರೂ ಅಮ್ಮ ಅನ್ನತ್ತೆ ಹೊರತು ಅಪ್ಪ ಅನ್ನೋದು ಭಾಳ 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 ಕಡಿಮೆ. ಒಂದು ನೋವಾಗಲಿ ಇನ್ನೊಂದಾಗಲಿ ಏನೇ ಆಗಲಿ ತಾಯಿ ಬೆಳಗ್ಗೆಯಿಂದ ರಾತ್ರಿ ತನಕ ಮಕ್ಕಳನ್ನು. ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯಾಧ್ಯಕ್ಷ ಪೋತೆರ ಮಹದೇವ್ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷ ನಾವು ವಿಶ್ವ ತಾಯಂದಿರ ದಿನ ಆಚರಣೆ ಮಾಡುತ್ತಿದ್ದು ಜನಸಾಮಾನ್ಯರಿಗೆ ಅರಿವು ಮೂಡಿಸುವುದು ನಮ್ಮ ಸಂಘಟನೆಯ ಉದ್ದೇಶ ಎಂದರು. ಇದೇ ಸಂದರ್ಭದಲ್ಲಿ ಸೇವಾಕಿರಣ ವೃದ್ಧಾಶ್ರಮದ ಟ್ರಸ್ಟಿ ಜಿ.ವಿ. ಕುಮಾರ್, ನಿವೃತ್ತ ತಹಶೀಲ್ದಾರ್ KB ಪಾಪಣ್ಣ, ಮೈಸೂರು ಘಟಕದ ಅಧ್ಯಕ್ಷೆ ಶ್ರೀಮತಿ ಮಂಜುಳಾ ರಮೇಶ್ ರವರು ಮಾತನಾಡಿ, ತಾಯಂದಿರನ್ನ ಪ್ರತಿಯೊಬ್ಬರೂ ಗೌರವಿಸಿದಾಗ ಮಾತ್ರ ಸದೃಢ ಸಂಸ್ಕಾರ ಸಮಾಜವಾಗಲು ಸಾಧ್ಯ ಎಂದರು. ಈ ಸಂದರ್ಭದಲ್ಲಿ ಮಮತಾ ಮಯಿ ತಾಯಿ ಪ್ರಶಸ್ತಿ ಪುರಸ್ಕೃತರಾದ ವಸಂತ ನಾಗಲಿಂಗೇಗೌಡ, ಪದ್ಮಾವತಿ ಬೆಟ್ಟಯ್ಯ, LIC ಶೋಭಾ, ಲೀಲಾವತಿರವರನ್ನ ವೇದಿಕೆಯಲ್ಲಿ ವಿಶ್ವ ತಾಯಂದಿರ ದಿನಾಚರಣೆ ಅಂಗವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಪಾಂಡವಪುರದ ಬೇಬಿಬೆಟ್ಟೆ ಶ್ರೀ ರಾಮಯೋಗೇಶ್ವರ ಮಠದ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಶ್ರೀ ಶಿವಬಸವ ಸ್ವಾಮೀಜಿಯವರ 26ನೇ ಹುಟ್ಟುಹಬ್ಬದ ಪ್ರಯುಕ್ತ ಪಾಂಡವಪುರ ಉಪವಿಭಾಗೀಯ ಆಸ್ಪತ್ರೆಯಲ್ಲಿ ಒಳರೋಗಿಗಳಿಗೆ ಉಚಿತವಾಗಿ ಹಣ್ಣು ಹಂಪಲು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ರೋಗಿಗಳ ಆರೋಗ್ಯ ವಿಚಾರಿಸಿದ ಶ್ರೀಗಳು ವಿಶೇಷವಾಗಿ ಪುಟ್ಟ ಕಂದಮ್ಮಗಳಿಗೆ ಆಶೀರ್ವಾದ ನೀಡಿ ನಿಮ್ಮ ಮುಂದಿನ ಜೀವನ ಉಜ್ವಲ ಭವಿಷ್ಯದಿಂದ ಕೂಡಿರಲಿ ಎಂದು ಹಾರೈಸಿದರು. ರೋಗಿಗಳು ಹಾಗೂ ಅವರ ಕುಟುಂಬಸ್ಥರು ಸ್ವಾಮೀಜಿಯವರ ಮಾನವೀಯ ಸೇವೆಯನ್ನು ಶ್ಲಾಘಿಸಿದರು. ಬುದ್ಧಿಯವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೊಡ್ತಾ, ಅವರ ಬೆಳೆ ಪೈರು ಮೊಳಕೆಯಲ್ಲಿ ಅಂತ ಹೇಳ್ತಾ ಅವರು ಬಂದ 4-5 ವರ್ಷಕ್ಕೆ ಬೆಟ್ಟನ ಯಾವುದೋ ಸ್ಥಿತಿಯಿಂದ ಈಗ ಯಾವುದೋ ಸ್ಥಿತಿಗೆ ತಗೊಂಡೋಗಿದ್ದಾರೆ. ಅವರ ಉತ್ತಮ ಸಾಧನೆನ ನೋಡಿ ಭಕ್ತಾದಿಗಳೆಲ್ಲ ಸೇರಿ ಅವರ ಬರ್ತಡೇನ ಹುಟ್ಟುಹಬ್ಬನ ಅದ್ದೂರಿಯಾಗಿ ಮಾಡಬೇಕು ಅಂತೇಳಿ ಹಲವಾರು ರೋಗಿಗಳಿಗೆ ನೇತ್ರದಾನ ಶಿಬಿರ, ಆರೋಗ್ಯ ಶಿಬಿರ, ರಕ್ತದಾನ ಶಿಬಿರ, ಹಲವಾರು ಕಾರ್ಯಕ್ರಮಗಳನ್ನ ಅವ್ರ ನೇತೃತ್ವದಲ್ಲಿ ಭಕ್ತಾದಿಗಳೆಲ್ಲ ಮಾಡ್ತಾ ಇರೋದು ಅವರ ಬೆಳವಣಿಗೆ ಸಾಕ್ಷಿಯಾಗಿದೆ. ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ಆಶೀರ್ವಾದ ಬೇಡ್ತಾ ಶುಭಾಶಯ. ಸಾಮಾಜಿಕ ಸೇವೆಯ ಮೂಲಕ ಸಮಾಜದ ಬಡ ಹಾಗೂ ದುರ್ಬಲ ವರ್ಗದ ಜನರ ನೆರವಿಗೆ ಸದಾ ಮಠ ಬದ್ಧವಾಗಿದೆ ಎಂದು ಸ್ವಾಮೀಜಿಯವರು ಈ ಸಂದರ್ಭದಲ್ಲಿ ತಿಳಿಸಿದರು. ಹುಟ್ಟುಹಬ್ಬವನ್ನು ಸರಳ ಹಾಗೂ ಸೇವಾಮಯವಾಗಿ ಆಚರಿಸುವ ಮೂಲಕ ಸಾರ್ವಜನಿಕರಲ್ಲಿ ಮಾನವೀಯ ಮೌಲ್ಯಗಳನ್ನು ಬೆಳೆಸುವ ಸಂದೇಶವನ್ನು ನೀಡಿದರು. ಏನು ಇವತ್ತು ಪೂಜ್ಯ ಗುರುಗಳವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ
ಏನು ನಮ್ಮ ಆಸ್ಪತ್ರೆಗೆ ವಿಸಿಟ್ ಮಾಡಿ ಹಲವು ರೋಗಿಗಳನ್ನು ಮಾತಾಡಿಸಿ ಅವರಿಗೆ ಒಂದು ಆಶೀರ್ವಾದ ನೀಡಿ ಅವರಿಗೆ ಹಣ್ಣು ಹಂಪಗಳನ್ನು ವಿತರಿಸಿದ್ದಾರೆ. ಅವರ ಆಶೀರ್ವಾದ ಸದಾ ನಮ್ಮ ತಾಲೂಕಿನ ಜನತೆಗೆ ಇರಲಿ. ಅವ್ರಿಗೂ ಕೂಡ ದೇವರು ಆರೋಗ್ಯವನ್ನು ಕೊಡಲಿ, ಆಯುಷನ್ನು ಕೊಡಲಿ ಅಂತ ಹೇಳ್ತಾ ಆ ಭಗವಂತನ ಆಶಿಸ್ತೀವಿ. ಈ ವೇಳೆ ಜಾಗತಿಕ ಲಿಂಗಾಯತ ಸಮಾಜದ ತಾಲೂಕು ಅಧ್ಯಕ್ಷ ಕೈಲಾಸಮೂರ್ತಿ, ಅನುವಾಳು ಜಗದೀಶ್, ಡಿಂಕಾ ಶಂಕರ ನಂಜಪ್ಪ, ತಮ್ಮಯ್ಯ, ನುಗ್ಗಹಳ್ಳಿ ದೇವರಾಜು, ಡಾಕ್ಟರ್ CA ಅರವಿಂದ್ ಇನ್ನಿತರರಿದ್ದರು. ಕೃಷ್ಣರಾಜಪೇಟೆ ತಾಲೂಕಿನ ಶೀಳನೆರೆ ಹೋಬಳಿಯ ಮರುವನಹಳ್ಳಿ ಹಾಗೂ ಸಿಂದಘಟ್ಟ ಗ್ರಾಮಗಳ ನಡುವಿನ ಮರುವನಹಳ್ಳಿ ಗ್ರಾಮದ ಪರಿಮಿತಿಗೆ ಸೇರುವ ಬಳಪದ ಕಲ್ಲುಗಳ ಮಂಟಿ ಇರುವ ಸ್ಥಳದಲ್ಲಿ ಚೋಳರ ಕಾಲದಲ್ಲಿ ಈಶ್ವರ ದೇವಾಲಯ ನಿರ್ಮಾಣವಾಗಿದ್ದು ಮಂಟಿ ಈಶ್ವರ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ. ಇಟ್ಟಿಗೆ ಕಲ್ಲು, ಗಾರೆ, ಸುಣ್ಣ ಮುಂತಾದವುಗಳನ್ನು ಬಳಸಿ ನಿರ್ಮಿಸಿರುವ ಈ ದೇವಾಲಯ ಸಂಪೂರ್ಣವಾಗಿ ಶಿಥಿಲವಾಗಿ ಹಲವು ಕಡೆ ಬಿದ್ದು ಹೋಗಿದೆ. ಗರ್ಭಗುಡಿ ಹೊರತುಪಡಿಸಿದರೆ ಇತರೆ ಎಲ್ಲ ಪ್ರಾಂಗಣಗಳು ಹಾಗೂ ಮೇಲ್ಛಾವಣಿಗಳು ಭಿನ್ನವಾಗಿದ್ದು ಕುಸಿದು ಹೋಗಿವೆ. ದೇವಾಲಯ ನಿರ್ಮಾಣದ ಸಮಯದಲ್ಲಿ ಪ್ರತಿಷ್ಠಾಪಿಸಲಾಗಿದ್ದ ಗಣಪತಿ, ಆನೆ, ಚಾಮುಂಡೇಶ್ವರಿ ಸೇರಿದಂತೆ ವಿವಿಧ ಮೂರ್ತಿಗಳು ತನ್ನ ಮೂಲ ಸ್ವರೂಪ ಕಳೆದುಕೊಂಡು ಭಿನ್ನವಾಗಿದೆ. ದೇಗುಲದ ಎರಡು ಬದಿಗಳಲ್ಲಿ ದ್ವಾರಪಾಲಕರು ಸ್ವಾಗತಿಸುವ ಚಿತ್ರ ಕೆತ್ತನೆಯಾಗಿದೆ. 1000 ವರ್ಷಗಳಿಗೂ ಹಳೆಯದಾದ ಈ ದೇವಾಲಯ ಮಳೆ, ಬಿಸಿಲು, ಪ್ರಾಕೃತಿಕ ವಿಕೋಪಗಳಿಗೆ ಸಿಲುಕಿ ಸಂಪೂರ್ಣ ಶಿಥಿಲವಾಗಿದೆ. ಗ್ರಾಮಸ್ಥರ ಆಸಕ್ತಿಯ ಫಲವಾಗಿ ಈಗ ಶಿಥಿಲವಾಗಿರುವ ಪುರಾತನ ಕಾಲದ ದೇವಾಲಯವನ್ನು 1,20,00,000 ರೂಪಾಯಿಗಳ ವೆಚ್ಚದಲ್ಲಿ ಮರು ನಿರ್ಮಾಣ ಮಾಡಿ ಜೀರ್ಣೋದ್ಧಾರ ಮಾಡಲು ಶ್ರೀ ಶಂಕು ಕರ್ಣ ಚಾರಿಟಬಲ್ ಟ್ರಸ್ಟ್ ಮುಂದಾಗಿದ್ದು ದಿನಾಂಕ 9/5/26 ರಿಂದ 11/5/26 3 ದಿನಗಳ ಕಾಲ ಕಲಾಕರ್ಷಣ ಮಹೋತ್ಸವದ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಪೂಜಾ ಕೈಂಕರ್ಯಗಳ ಮೊದಲನೇ ದಿನ ಮಂಗಳವಾದ್ಯಗಳೊಂದಿಗೆ ಇನ್ನಿತರೆ ಕಾರ್ಯಕ್ರಮಗಳು ನಡೆಯಲಿವೆ. ಈ 3 ದಿನಗಳ ಕಾಲ ಕಲಾಕರ್ಷಣ ಮಹೋತ್ಸವ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಭಕ್ತ ಮಹಾಜನರಲ್ಲಿ ವಿಜ್ಞಾಪನೆಗಳು. ಕ್ಯಾರ್ಪೇಟೆ ತಾಲೂಕಿನಲ್ಲಿ ಇರತಕ್ಕಂತಹ ಸಿಂದುಘಟ್ಟ ಹಾಗೂ ಮರುವನಹಳ್ಳಿ ಗ್ರಾಮದ ಮಧ್ಯದಲ್ಲಿ ಇರತಕ್ಕಂತಹ ಈ ಪ್ರದೇಶದಲ್ಲಿ ಅನಾದಿ ಕಾಲದಿಂದಲೂ ಭಕ್ತರನ್ನು ಸಂರಕ್ಷಣೆಯನ್ನು ಮಾಡಿಕೊಂಡು ಬರ್ತಾ ಇರತಕ್ಕಂತಹ ಶ್ರೀ ಪಾರ್ವತಿ ಸಮೇತನಾಗಿರ್ತಕ್ಕಂತಹ ಮಂಟೇಶ್ವರ ಸ್ವಾಮಿಯವರ ದೇವಸ್ಥಾನ ಇದು ಸುಮಾರು 1200 ವರ್ಷಗಳ ಪುರಾತನವಾದ ದೇವಸ್ಥಾನ ಅಂತ ಗ್ರಾಮಸ್ಥರು ಹೇಳಿದ್ದಾರೆ. ಈ ದೇವಸ್ಥಾನ ಬಹಳ ಶಿಥಿಲವಾಗಿದ್ದು ಇದು ಶಂಕುಕರ್ಣ ಎಂಬ ಒಂದು ಟ್ರಸ್ಟ್ನವರ ಕಣ್ಣಿಗೆ ಬಿದ್ದು ಹಾಗೂ ಸಿಂದುಘಟ್ಟ ಮರುನಹಳ್ಳಿ ಗ್ರಾಮಸ್ಥರ ಒಂದು ಕಣ್ಣಿಗೆ ಬಿದ್ದು ಬಹಳ. ಕಾರ್ಯಕ್ರಮದಲ್ಲಿ ಶ್ರೀ ಶಂಭು ಕರ್ಣ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸುಹಾಸ್ ಕೊತ್ತತ್ತಿ, ಎಲೆತೋಟದ ಕೇತಮ್ಮ, ಮಠದ ಪುಟ್ಟಸ್ವಾಮಿ ಸ್ವಾಮೀಜಿ, ಟ್ರಸ್ಟ್ ಸದಸ್ಯರುಗಳಾದ ಮನೋರಾಜ್, ಪ್ರದೀಪ್ ಕುಮಾರ್, ದಿನೇಶ್, ಪುನೀತ್, ಅರವಿಂದ್, ಯೋಗೀಶ್ ಸೇರಿದಂತೆ ಗ್ರಾಮದ ಮುಖಂಡರು, ಭಕ್ತ ಸಮೂಹ ಹಾಜರಿದ್ದರು. ಇದು ಬಾಂಧವ್ಯಗಳ ಬೆಸುಗೆ,